ಇಂದು ನಾವು ಒಬ್ಬ ಮಹಾನ್ ವ್ಯಕ್ತಿಯ ಹೆಜ್ಜೆ ಗುರುತುಗಳನ್ನು ಹುಡುಕುತ್ತಿದ್ದೇವೆ. ರೋಮನ್ ಸೇನೆಯ ಅಧಿಕಾರಿಯಾಗಿ ಜೀವನ ಆರಂಭಿಸಿ ದಂತಕಥೆಯ ದ್ರಪ್ಯಾಗನ್ ಸಂಹಾರಕನಾಗಿ ಬದಲಾಗಿ ಕೊನೆಗೆ ಸಾಗರಗಳನ್ನು ದಾಟಿ ದಕ್ಷಿಣ ಭಾರತದ ಕೃಷಿ ಪ್ರಧಾನ ಹಳ್ಳಿಗಳ ಪ್ರೀತಿಯ ಹಾಗೂ ಪ್ರಬಲ ರಕ್ಷಕನಾಗಿ ಬೆಳೆದ ವ್ಯಕ್ತಿಯಾತ. ಇಂದು ನಾವು ಸಂತ ಜಾರ್ಜ್ ಅವರ ಇತಿಹಾಸ, ಪುರಾಣ ಮತ್ತು ಭವ್ಯವಾದ ಪರಂಪರೆಯನ್ನು ಬಿಚ್ಚಿಡುತ್ತಿದ್ದೇವೆ. ಇಂದಿನ ಟರ್ಕಿಯ ಕ್ಯಾಪಡೋಸಿಯಾದಲ್ಲಿ ಜನಿಸಿದ ಜಾರ್ಜ್ ಒಂದು ಶ್ರೀಮಂತ ಕ್ರಿಶ್ಚಿಯನ್ ಕುಟುಂಬದ ಮಗ. ತಂದೆ ಹುತಾತ್ಮರಾದ ನಂತರ ಅವರ ತಾಯಿ ಕುಟುಂಬದೊಂದಿಗೆ ಪ್ಯಾಲೆಸ್ಟೈನ್ಗೆ ವಲಸೆ ಹೋದರು. ಜಾರ್ಜ್ ಬಲಿಷ್ಠರಾಗಿ, ಆಕರ್ಷಕವಾಗಿ ಮತ್ತು ಅತ್ಯಂತ ಧೈರ್ಯಶಾಲಿಯಾಗಿ ಬೆಳೆದರು. ಅವರು ರೋಮನ್ ಸೇನೆಯನ್ನು ಸೇರಿದರು ಮತ್ತು ಅವರ ಬೆಳವಣಿಗೆ ಅದ್ಭುತವಾಗಿತ್ತು. ಖುದ್ದು ಚಕ್ರವರ್ತಿ ಡಯೋಕ್ಲೀಷಿಯನ್ ಗಮನ ಸೆಳೆದ ಜಾರ್ಜ್ ವಿಶೇಷ ಪ್ರಿಟೋರಿಯನ್ ಗಾರ್ಡ್ ಪಡೆಗೆ ಬಡ್ತಿ ಪಡೆದರು. 1000 ಸೈನಿಕರ ಉಸ್ತುವಾರಿ ನೋಡಿಕೊಳ್ಳುವ ಹಿರಿಯ ಕಮಾಂಡರ್ ಆದರು. ಅವರ ಬಳಿ ಸಂಪತ್ತು ಮತ್ತು ಪ್ರತಿಷ್ಠೆ ಇತ್ತು ಮತ್ತು ರೋಮನ್ ಸಮಾಜದ ಉನ್ನತ ವರ್ಗದಲ್ಲಿ ಅವರಿಗೆ ಖಾಯಂ ಸ್ಥಾನವಿತ್ತು. ಆದರೆ ಕ್ರಿಸ್ತಶಕ 303ರಲ್ಲಿ ಪರಿಸ್ಥಿತಿ ಬದಲಾಯಿತು. ಡಯೋಕ್ಲೀಷಿಯನ್ ನಿಕೋಮಿಡಿಯ ಶಾಸನ ಎಂಬ ಕ್ರೂರ ಆದೇಶವನ್ನು ಹೊರಡಿಸಿದ. ಇದರ ಪ್ರಕಾರ ಎಲ್ಲ ಸೈನಿಕರು ಕ್ರಿಶ್ಚಿಯನ್ ಧರ್ಮವನ್ನು ತ್ಯಜಿಸಿ ರೋಮನ್ ದೇವರುಗಳಿಗೆ ಬಲಿಯರ್ಪಿಸಬೇಕಿತ್ತು. ಜಾರ್ಜ್ಗೆ ಇದು ಮಾಡು ಇಲ್ಲವೇ ಮಡಿ ಎಂಬ ಸ್ಥಿತಿಯಾಗಿತ್ತು. ಅವರು ಸುಮ್ಮನೆ ರಾಜೀನಾಮೆ ನೀಡಲಿಲ್ಲ, ಬದಲಾಗಿ ತಮ್ಮ ಅಪಾರ ಸಂಪತ್ತನ್ನೆಲ್ಲ ವಿಲೇವಾರಿ ಮಾಡಿ ಗುಲಾಮರನ್ನು ಸ್ವತಂತ್ರಗೊಳಿಸಿ ನೇರವಾಗಿ ನಿಕೋಮಿಡಿಯಾದ ಸೆನೆಟ್ಗೆ ಹೆಜ್ಜೆ ಹಾಕಿದರು. ಅಲ್ಲಿ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಚಕ್ರವರ್ತಿಯ ಆದೇಶವನ್ನು ಧಿಕ್ಕರಿಸಿದರು. ಇದರಿಂದ ಚಕ್ರವರ್ತಿ ರೊಚ್ಚಿಗೆದ್ದನು. ಜಾರ್ಜ್ ಅವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮುರಿಯಲು ಘೋರ ಶಿಕ್ಷೆಗಳನ್ನು ನೀಡಲಾಯಿತು. ಕಬ್ಬಿಣದ ಮೊಳೆಗಳಿರುವ ಚಕ್ರದ ಮೇಲೆ ಕಟ್ಟಿ ಚಿತ್ರಹಿಂಸೆ ನೀಡಲಾಯಿತು ಮತ್ತು ಆ ಸ್ಥಾನದ ಮಾಂತ್ರಿಕನಿಂದ ಮಾರಣಾಂತಿಕ ವಿಷವನ್ನು ಕುಡಿಸಲಾಯಿತು. ಆದರೂ ಜಾರ್ಜ್ ಪವಾಡ ಸದೃಶವಾಗಿ ಬದುಕುಳಿದರು ಮತ್ತು ಅವರ ಗಾಯಗಳು ವಾಸಿಯಾದವು. ಅವರ ದೃಢವಾದ, ಅಚಲವಾದ ಮನೋಭಾವ ಎಷ್ಟೊಂದು ಪ್ರಬಲವಾಗಿತ್ತೆಂದರೆ ಇದನ್ನು ನೋಡುತ್ತಿದ್ದ ಜನರು ಆ ಮಾಂತ್ರಿಕ ಮತ್ತು ಸ್ವತಃ ಮಹಾರಾಣಿ ಅಲೆಕ್ಸಾಂಡ್ರ ಕೂಡ ಆ ಸ್ಥಳದಲ್ಲೇ ಮತಾಂತರಗೊಂಡರು. ಈ ಚಿತ್ರಹಿಂಸೆಯು ಹೊಸ ಧರ್ಮದ ಜ್ವಾಲೆಯನ್ನು ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡುತ್ತಿದೆ ಎಂದು ಅರಿತ ಡಯೋಕ್ಲೀಷಿಯನ್
ಜಾರ್ಜ್ ಅವರ ಮರಣದಂಡನೆಗೆ ಆದೇಶಿಸಿದ. ಏಪ್ರಿಲ್ 23 ಕ್ರಿಸ್ತ ಶಕ 303 ಕಮಾಂಡರ್ ಜಾರ್ಜ್ ತಮ್ಮ ಶಿರವನ್ನು ಕಳೆದುಕೊಂಡರು, ಆದರೆ ಶಾಶ್ವತವಾದ ಕಿರೀಟವನ್ನು ಪಡೆದರು. ಅವರು ಮೆಗಾಲೋ ಮಾರ್ಟಿರ್, ಅಂದರೆ ಮಹಾನ್ ಹುತಾತ್ಮರಾದರು. ಕೆಲವು ಶತಮಾನಗಳ ನಂತರ ಯುರೋಪಿನಾದ್ಯಂತ ಯೋಧರಿಂದ ಹೊಸದೊಂದು ಕಥೆ ಪ್ರತಿಧ್ವನಿಸಲು ಪ್ರಾರಂಭಿಸಿತು. ಇದು ನಮಗೆಲ್ಲರಿಗೂ ತಿಳಿದಿರುವ ಕಥೆ. ಹೊಳೆಯುವ ಕವಚ ತೊಟ್ಟ ಯೋಧ, ಸಂಕಷ್ಟದಲ್ಲಿರುವ ರಾಜಕುಮಾರಿ ಮತ್ತು ಬೆಂಕಿ ಉಗುಳುವ ದೈತ್ಯ ಪ್ರಾಣಿ. ಈ ಕಥೆಯು ಲಿಬಿಯಾದ ಸಿಲೀನ್ ನಗರದ ಬಗ್ಗೆ ಹೇಳುತ್ತದೆ. ಮಾನವ ಬಲಿಯನ್ನು ಕೇಳುತ್ತಿದ್ದ ಒಂದು ವಿಷಪೂರಿತ ಸರ್ಪದಿಂದ ಆ ನಗರ ತತ್ತರಿಸಿ ಹೋಗಿತ್ತು. ಬಲಿಯಾಗುವ ಸರದಿ ರಾಜನ ಸ್ವಂತ ಮಗಳದ್ದೇ ಬಂದಾಗ ಸಂತ ಜಾರ್ಜ್ ಭವ್ಯವಾದ ಬಿಳಿ ಕುದುರೆಯ ಮೇಲೆ ಬರುತ್ತಾರೆ. ಅವರು ತಮ್ಮ ಭರ್ಜಿಯಿಂದ ಆ ಮೃಗವನ್ನು ಸದೆಬಡಿದು ರಾಜಕುಮಾರಿಯನ್ನು ರಕ್ಷಿಸಿ ಇಡೀ ನಗರದ ಜನರನ್ನು ಮತಾಂತರಗೊಳಿಸುತ್ತಾರೆ. ಆದರೆ ಆರ್ಥೋಡಾಕ್ಸ್ ಚರ್ಚ್ಗೆ ಇದು ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ. ಇದು ಆಳವಾದ ಬಹುಪದರಗಳ ಅರ್ಥವನ್ನು ಹೊಂದಿರುವ ಒಂದು ದೃಷ್ಟಾಂತವಾಗಿದೆ. ಸ್ವಲ್ಪ ಯೋಚಿಸಿ ನೋಡಿ. ಆ ಡ್ರ್ಯಾಗನ್ ಕೇವಲ ಒಂದು ದೈತ್ಯ ಪ್ರಾಣಿಯಲ್ಲ, ಅದು ದುಷ್ಟತನದ ಮತ್ತು ಕ್ರೂರವಾದ ರೋಮನ್ ಸಾಮ್ರಾಜ್ಯದ ದಬ್ಬಾಳಿಕೆಯ ಸಂಕೇತವಾಗಿದೆ. ಮುಗ್ಧ ರಾಜಕುಮಾರಿಯು ದುರ್ಬಲ ಆರಂಭಿಕ ಚರ್ಚ್ನ ಸಂಕೇತ. ಅವರ ಬಿಳಿ ಕುದುರೆಯು ದೇವರ ಕೃಪೆಯನ್ನು ಸೂಚಿಸುತ್ತದೆ ಮತ್ತು ಯಾವಾಗಲೂ ಶಿಲುಬೆಯನ್ನು ಹೊಂದಿರುವ ಅವರ ಭರ್ಜಿಯು ದೇವರ ಅಜೇಯ ವಾಕ್ಯವಾಗಿದೆ. ಸಂತ ಜಾರ್ಜ್ ಚಕ್ರವರ್ತಿಗಾಗಿ ಭೌತಿಕ ಪ್ರದೇಶಗಳನ್ನು ಗೆಲ್ಲಲಿಲ್ಲ, ಬದಲಾಗಿ ಅವರು ಕತ್ತಲೆಯನ್ನೇ ಜಯಿಸಿದರು.